ಬರಂದ 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 ಇಂದ ಬರಂದ ಬರಂದವ ಸೌದೆ ಕಾಣದ ರಘುವೀರನ ಇವನು ಸೌದೆ ಕಾಣದ ನಾಗದನು ಇವನು ಹರಿಸಿದ ಕಾಲ ದೇಶದಿ ವೇಷ ಈ ದೇಶದಿ ರೋಷ ಎಚ್ಚರಿಕೆ ಮಾನವ ಎಚ್ಚರಿಕೆ ಎಚ್ಚರಿಕೆ ಮಾನವ ಎಚ್ಚರಿಕೆ ಕಂಡ ವಿಧಿಕೋ ಮಾಂಸ ವಿಧಿಕೋ ರಕ್ತ ವಿಧಿಕೋ ಗುಂಡಿಗೆಯ ತುಂಬ ಅವನ ಪ್ರೀತಿ ವಿಧಿಕೋ ಪ್ರಾಣವೇ ಪ್ರಾಣವೇ ನಾನು ನಂಬಿಡಲಾರೆ ಅತಲ ವಿತಲ ಕಾಂತ ಶಾಕುಂತಲೆ ಮೈಮಾಟಕ್ಕೆ ಕವಿ ಕಾಳಿದಾಸನೇ ಮನಸ್ಸು ಪಾರ್ವತಿ ಬೀಸಿದ ಮೈಮಾಟಕ್ಕೆ ಪರಮೇಶ್ವರನೇ ಹುಚ್ಚನಾಗಿ ಮನಸ್ಸುತ್ತ ರಂಬೆ ಊರ್ವಶಿ ಮೇಲೆ ಕೆಲ ಸಲುಗೆ ಆ ದೇವೇಂದ್ರನೇ ಮನಸೋತ ಮಹಾಲಕ್ಷ್ಮಿಯ ಅಂದಕ್ಕೆ ಆ ಸರ್ಪದ ಎಡೆಯಲ್ಲಿ ವಾಸವಾಗಿರುವ ಆದಿಶೇಷನೇ ಮನಸೋತ ದೇವತೆಗಳೇ ಒಂದು ಹೆಣ್ಣಿನ ಮೋಹಕ್ಕೆ ಮನಸೋತಿರುವಾಗ ನರಮಾನವರು ಮೋಹಕ್ಕೆ ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಪಾರ್ವತಿ ನಿನ್ನ ಅಂದ ಚಂದದ ಮೈಮೋಟಕ್ಕೆ ನಾನೆಂದೋ ಮನಸೋತಿದ್ದೇನೆ. ಆದರೆ ನಿನ್ನ ದೇಹವನ್ನು ಇಂದು ನಾನು ಸವಿಯಲೇಬೇಕು. ನೀನು ಈ ಕಾಡಿನಲ್ಲಿ ನೀರಿಗಾಗಿ ಬಂದೇ ಬರುವೆಂದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬಂದು ಎರಡು ಎತ್ತು ಸಮರ್ಪಣನಾಗಿ ಭದ್ರ ಗುಡು 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 ನಡಿಗಿಸ ಭದ್ರ ನೋಡಿ, ಯಾರು ನೀವು? ಸ್ವಲ್ಪ ದಾರಿ ಬಿಟ್ಟು ನಿಂತುಕೊಳ್ಳಿ. वेलकम। क्या चमकती तेरी जंपर की गुंडी? तू है मेरी बचपन की रंडी। ಬಹುದಿನದ ಬೇಟೆ ಇಂದು ನನಗೊಲೆಯಿತು ಪಾರ್ವತಿ, ನಿನಗಾಗಿಯೇ ಕಾದು ಕುಳಿತಿರುವೆ. ಪಾರ್ವತಿ ಬಿಸಿ ತುಟಿಗಳಿಂದ ಮುತ್ತು ಪಟ್ಟು ನನ್ನ ಅಂತರಂಗವನ್ನು ನೋಡಿ, ಸ್ವಲ್ಪ ತಿಳಿದುಕೊಂಡು ಮಾತನಾಡಿ.
ನಮ್ಮಂತ ಕಡುಬರಿಗೆ ಅನ್ನ ಹಾಕುವ ದನಿ ನೀವು. ಅದನ್ನು ಬಿಟ್ಟು ನನ್ನ ಮೇಲೆ ಕಣ್ಣು ಹಾಕುತ್ತಿರುವೆಲ್ಲ ನಾಚಿಕೆ ಹೆಚ್ಚ ಜನ್ಮಕ್ಕೆ. ನಾಚಿಕೆ ನಾಚಿಕೆಂಬ ಮೂರು ಅಕ್ಷರದ ಉತ್ತರ ನನಗಿನ್ನೂ ಗೊತ್ತೇ ಇಲ್ಲ. ಹಿಂದೆ ಬ್ರಹ್ಮಾಂಡವನ್ನು ಬ್ರಹ್ಮಿಸಿದ ಆ ಬ್ರಹ್ಮಣಿ ಅವಳ ಮಗಳ ಮೇಲೆ ಕಾಮದ ಕಣ್ಣನ್ನು ತಲಿಲವೇ. ನಾಚಿಕೆ ಎಂಬುದನ್ನು 4 ಗೋಡೆ ಮಧ್ಯೆ ಇಟ್ಟಾಗಲೇ ಸಂಸಾರದ ನೌಕೆ ಸಾಗಿ ಹೋಗುವುದು. ಇಲ್ಲದಿದ್ದರೆ ನಾಚಿಕೆ ಎಂಬುದನ್ನು ಸೀರೆಯ ಸೆರಗಿನಲ್ಲಿ ಕಟ್ಟಿಕೊಂಡು ತಿರುಗಾಡಿದ್ರೆ ಬಂಡ ಜನರ ಪೂರ್ಣತನ ಹೆಚ್ಚಾಗುತ್ತದೆ. ನನಗೆ ಸಿಕ್ಕಿರುವ ನೀನು ಹೊಸ ಬೇಟೆ, ಹಂಬಲಿಸುತ್ತಿದೆ ಬೇಟೆಗಾರನ ಮನದಾಸೆ. ಮುಚ್ಚ ಬಾಯಿ. ನೋಡು, ನೀನು ಕರೆದಾಕ್ಷಿ ಮತ್ತು ಶರಿಗಾಸಲು ನೀತಿಗೆಟ್ಟೇನಲ್ಲ ನಾನು. ಈ ಕಣ್ಣನ್ನು ನಾನು ಇಟ್ಟುವ ಕುವಾರಿ. ಈ ದೇಹ ಹೇಳಿದ್ರು ನನ್ನ ಕೈಯ ಗಂಡನ ಮಾತ್ರ ಮೀಸಲು. ಪಾರ್ವತಿ ಪಾರ್ವತಿ, ನಿನ್ನ ದೇಹದ ಅಂಗವನ್ನು ಆ ಬಡ ಭಿಕಾರಿ ಶಿವಶಂಕರನಿಗೆ ಅಭಿಷೇಕ ಮಾಡುವೆಯಾ? ಒಮ್ಮೆ ನೋಡು ಗೌಡರ ಅರಮನೆಯನ್ನು. ಮಲ್ಲಿಗೆ ಮಂಡಲದಲ್ಲಿ ಮೆರೆಸಬಲ್ಲ ಈ ವಿಕ್ರಾಂತ್ ಗೌಡ. ಒಮ್ಮೆ ಹೂ ಅಂದರೆ ಸಾಕು, ನಿಂತಲ್ಲಿಯೇ ವಜ್ರದ ಪಲ್ಲಕ್ಕಿಯನ್ನು ತರಿಸಬಲ್ಲ. ಮುಚ್ಚ ಬಾಯಿ. ನಾನೊಬ್ಳು ತುಂಬಾ ಗರ್ಭಿಣಿ, ಅದು ಗೊತ್ತಿದ್ದು. ಈ ಸ್ತ್ರೀ ಮೇಲೆ ಕಣ್ಣು ಹಾಕುತ್ತಿರುವೆಲ್ಲ ನೀನೆಂತ ಪಾಪಿಷ್ಟು. ನೋಡು, ಪಂಜರವಿಡುವ ಗಿಳಿಯಂತೆ ಸಾಕಿ ಸಲುಹುತ್ತಾರೆ. ಅದನ್ನ ಬಿಟ್ಟು ಈ ಪಂಜರ ಕೈ ತಪ್ಪಿಸಿಕೊಂಡು ಹೋಗುತ್ತೆ ಮಾತ್ರ ಮರೆಯಬೇಡ, ನೆನಪಿಟ್ಟುಕೋ. ನೀನು ಈ ಗೌಡನ ಕೋಟೆಯಲ್ಲಿ ಸಿಲುಕಿದ್ಯಾ? ಎಚ್ಚರದಿಂದ ಮಾತನಾಡು. ಮಾತಿನಲ್ಲಿ ಆಯ ತಪ್ಪಿದ್ರೆ ಹಾಕುವೆ ಪಾತಾಳ ಲೋಕದಲ್ಲಿ. ನೋಡು, ಈ ಸಾಧು ಶಿರೋಮಣಿಯಾದ ಈ ಸಾಧು ಮೇಲೆ ಕಣ್ಣು ಹಾಕುತ್ತಿರುವೆಲ್ಲ ನೀನೆಂತ ಆದಾಮ ಇರಬೇಕು. ನಿನ್ನಂತ ಈ ಜಗತ್ತಲ್ಲಿ ಆದಾಮ ಹುಡುಕಿಯಾದ್ರೂ ಸಿಗೋದಿಲ್ಲ. ಮೊದಲು ನಮ್ಮಂತರ ಮೇಲೆ ಕಣ್ಣು ಹಾಕುದು ಬಿಟ್ಟು ಮಾತ್ರ ಪಾಪಿಷ್ಟ. ಏ ಪಾರ್ವತಿ, ಒಡೆತನದ ಬಂಧನದಲ್ಲಿ ಬದುಕುತ್ತಿರುವ ನಿನಗೆ ಎಷ್ಟು ಇರಬೇಕಾದ್ರು ಶ್ರೀಮಂತ ಮಾಲಿನಲ್ಲಿ ಮೆರೆದಾಡುವ ನನಗೆ ಇನ್ನಷ್ಟು ದೋಷ ಇರಬೇಕು. ಕಿತ್ತು ಬಿಸಾಕು ನಿನ್ನ ಮಾಂಗಲ್ಯವನ್ನು. ಕರ್ಮದ ಕೂಸುವತ್ತ ನಿನ್ನ ಗರ್ಭವನ್ನು ಹಿಂದೆ ಕೊನೆಗಾಣಿಸೋ. ನಂತರ ಈ ವಿಕ್ರಾಂತ್ ಗೌಡನ ಅರಮನೆಯಲ್ಲಿ ಗರತಿ 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 ಆಗಿ ಲೇ ಗೌಡ, ತಾಳಿ ಬಗ್ಗೆ ಅಷ್ಟನ್ನ ಕಿವಿರಗಿ ಮಾತಾಡಬೇಡ. ಆ ತಾಳಿ ಬಗ್ಗೆ ನಿನ್ನಂತವರಿಗೆ ಏನು ಗೊತ್ತು? ಮೈ ಮೇಲೆ ಎಷ್ಟು ಬಂಗಾರ ಬೆಳ್ಳಿ ಹಾಕಿಕೊಂಡ್ರು ಈ ತಾಳಿ ಮುಂದ ಅದು ಮುಳ್ಳ ಕಂಪಿ ಇದ್ದಂತೆ. ಗರಮಣಿ ಸರ ಹಾಕಿಕೊಂಡ್ರೆ ಸಾಕು, ಗಂಡವರು ಹಾಕಿಕೊಂಡಂತೆ. ನಿನ್ನಂತ ನಾಯಿಗೆ ತಿಳಿಸಿ ಹೇಳಿದ್ರೆ ನೀನೊಬ್ಬ ನಯ ವಂಚಕ, ನೀನೊಬ್ಬ ನಾಯಿ. ವಂಚಕಳಾಯಿ. ಹದಿಹರೆ ಬಂದರೆ ಹಾದರಕ್ಕೆ ಕೈ ಹಾಕುವ ಕಣ್ಣುಗಳನ್ನು ನನ್ನ ಕೈಯಲ್ಲಿ ಬುಂಗೋರಿಯಂತೆ ಆಡಿಸ. ಮಾಂಗಲ್ಯದ ಬಗ್ಗೆ ನನಗೆ ಕೊರಳಲ್ಲಿ ಮಾಂಗಲ್ಯ ಧರಿಸಿ ಮುತ್ತೈದೆಯಾಗಿ ಬಾಳುತ್ತೇನೆಂದು ಹೇಳಿ
ಮಂಚಪ್ಪನ ಜೊತೆ ಮಂಚ ಹತ್ತುವ ಮುಂಚೆ ಮಾಂಗಲ್ಯವನ್ನು ಬಿಚ್ಚಿಟ್ಟು ಸುಖ ಕೊಡುವ ಸೂಳೆಯರು ಈ ಕಲಿಯುಗದಲ್ಲಿ ತುಂಬಿ ತುಳುಕುತ್ತಿದ್ದಾರೆ. ಅದು ನಿನಗೆ ಗೊತ್ತೇ? ಡೋಡೋ, ಮುತ್ತೈದರ ಬಗ್ಗೆ ಅಷ್ಟೊಂದು ಹಗುರಾಗಿ ಮಾತಾಡಬೇಡ. ಮುತ್ತೈದಿ 5 ಮುತ್ತು ಹೊತ್ತಿರುವಾಗ ಅವರ ಬೆಲೆ ನಿನ್ನಂತ ನಾಯಿಗೆ ಗೊತ್ತಾಗಬೇಕು. 5 ಮುತ್ತು ಹೊತ್ತು ತನ್ನ ಗರತಿಯನ್ನು ಉಳಿಸಿಕೊಳ್ಳುತ್ತಾಳೆ. ಅದೇ ಗಂಡುಳ ಗರತಿ ಅಂತ. ಈ ಗರತಿ ಬಗ್ಗೆ ಕೇವಲಾಗಿ ಮಾತಾಡ್ತಿ ಆದ್ರೆ ನಿನ್ನ ಪರಿಣಾಮನ್ನ ಅಟ್ಟಿರೋದಿಲ್ಲ. ಬಲು ಎತ್ತರ. ನಿಮ್ಮಂತ ಗರತಿಯರನ್ನು ಸಾಲು ಸಾಲಾಗಿ ಕೊಂಡಿರಲ್ಲ ಕಾಂಕಡ. ಸುಮ್ಮನೆ ಈ ಶ್ರೀಮಂತ ಗೌಡನನ್ನು ಕೆಣಕಬೇಡ. ಬಾ ಬಾ ಪಾರ್ವತಿ ಬಾ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನೋಡು, ಒಳ್ಳೆ ಮಾತಾಡ್ತಾ ಇದ್ರಿ. ನಾನು ಮನೆಗೆ ಹೋಗಬೇಕು ಅಂತ. ನಿನ್ನ ಉಪದೇಶ ಕೇಳುವುದಕ್ಕೆ ನಾನೇನು ಮೂರ್ಖನಲ್ಲ. ನಿನ್ನ ಪ್ರೀತಿಯ ಸವಿ ಊಟವನ್ನು ಸವಿಯಲು ಬಂದನಲ್ಲ. ನೋಡು, ಈ ಪ್ರಜೆಸುವ ಸಾಧ್ಯವೇ ಮರೆತು ನನ್ನ ಮೈ ಮುಟ್ಟಿದ್ದೀಯಾದ್ರೆ ಪತಿರತಿ ಎಂಬ ವಿಷ ಸರ್ಪವನ್ನು ನಿನ್ನ ಕಚ್ಚಿದ ಬಿಡುವುದಲ್ಲ. ಮಾತಾಡು. ಹುಲಿಯ ಕೈಯಲ್ಲಿ ಜಿಂಕೆ ಸಿಕ್ಕರೆ ಬೇಟೆಯಾಡದೆ ಬಿಡುವುದೇ? ಗರುಡನ ಕೈಯಲ್ಲಿ ಸಿಕ್ಕರೆ ಕುಕ್ಕಿ ಕುಕ್ಕಿ ಬಿಡುವುದೇ? ಸಾಧ್ಯವಿಲ್ಲ, ಎಂದಿಗೂ ಸಾಧ್ಯವಿಲ್ಲ. ಈ ಗೌಡನ ಬಳಿಯೊಳಗೆ ಸಿಲುಕಿದೆಯಾ? ನಿನ್ನನ್ನು ಇವತ್ತು ಸುಮ್ಮನೆ ಬಿಡಲಾರೆ. ನೆನೆಸಿಕೋ ನಿನ್ನ ಅಂತರಂಗದ ದೇವರನ್ನು. ಮದವನ ಚಾಣಕ್ಯದ ಚಲದವನ ಈ ಮದವನದವನ. ಬಿಡುವ ಕೈಯನ್ನು ಬೆಟ್ಟದ ಪ್ರಾಣ ಉಳಿದು ಮಗನೇ, ಇಲ್ಲದಿದ್ದರೆ ನಿನ್ನ ಪ್ರಾಣ ಹೋಗುವುದು. ಯಾರಲ್ಲಿ ನೀನು? ಈ ಗೌಡನು ಮೋಹಿಸಿದ ಹೆಣ್ಣನ್ನು ರಕ್ಷಿಸಲು ಬಂದವನು. ಬಂದ ದಾರಿಗೆ ಸುಂಕವಿಲ್ಲಂದು ಸುಮ್ಮನೆ ಹೊರಟು ಹೋಗು. ವಿಷ್ಣು, ನೀನೇನು ಇಲ್ಲಿ? ಕಷ್ಟ ಕಾಲದಲ್ಲಿ ಮೇಲೆ ಕುಂತ ದೇವರು ಬರುತ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಇಷ್ಟುದಾಗ ಬಂದೇ ಬರುತ್ತಾನೆ. ಏ ಗೌಡ, ಪರಸ್ತ್ರೀಯರ ಮೇಲೆ ಶೀಲಗೆಡಿಸಲು ನಾಯಿತರ ಜೊಲ್ಲು ಸುರಿಸುತ್ತಾ ಕುಳಿತಿರುವ ನಾಚಿಗೆ ಆಗಬೇಕು ನಿನ್ನ ಹೇಸಿ ಜನ್ಮಕ್ಕೆ. ವಿಷ್ಣುದಾದ, ಏನಿದು ಅರ್ಥವಿಲ್ಲದ ಮಾತು? ಕುಡಿದು ಮಾತನಾಡುತ್ತಿರುವೆಯಾ? ಆದ್ರೂ ಓಕೆ? ಎಸ್, ಐ ಆಮ್ ಡೆಫಿನೆಟ್ಲಿ ಓಕೆ. ಹಾಗಾದ್ರೆ ಈ ಬೇಟೆಯನ್ನು ಇಂದು ನನಗೆ ಒಪ್ಪಿಸಲೇಬೇಕು. ಯಾಕೆಂದರೆ ಇದು ನನ್ನ ಬಹುದಿನದ ಫಲ. ಮೊದಲು ಬೇಕಾದ್ರೆ ನೀನು ಅನುಭವಿಸು, ನಂತರ ಇನ್ನೊಂದು ಮಾತು ಅಶೀಲವಾಗಿ ಮಾತು ಹೊರ ಬಂದರೆ ನಿನ್ನ ಉಸಿರಿಗೆ ಹಿಂದೆ ನಾಂದೆ. ತಾಯಿಯದೆ ಹಾಲು ಕುಡಿದು ಪರಸ್ತ್ರೀಯರ ಮೇಲೆ ಕಾಮ ಪಡುವನು ನಾನಲ್ಲ. ಹೊರಟು ಹೋಗೋ ಇಲ್ಲಿಂದ. ಅಮ್ಮನ ಹೇಳುತ್ತಿರುವೆ.
ವಿಷ್ಣು, ನೀನು ರೌಡಿ ರಾಜ, ಹೆಣ್ಣು ಹಣ್ಣು ಮಣ್ಣು, ನೀನು ಹೇಗೆ ಬೇಕಾದರೂ ಅನುಭವಿಸಬೇಕು. ಬೇಕಾದ್ರೆ ನಿನಗೆ ನಾನು ಬೇರೆನೇ ಅವಸ್ಥೆ ಮಾಡುತ್ತೇನೆ. ಹೊರಟು ಹೋಗು ಇಲ್ಲಿಂದ. ಲೇ ಗೌಡ, ಹಾಗಾದರೆ ರಸವೇರಿದ ರಸಗೊಲ್ಲ ನಿನ್ನ ನನ್ನ ಅಂತಪುರಕ್ಕೆ. ಎಷ್ಟು ಮಾತಿನಲ್ಲಿ ಹಿಡಿತದ್ರಲ್ಲ, ಹೆಚ್ಚಿಗೆ ಮಾತನಾಡಿದ್ರೆ ನಿನ್ನ ದೇಹದ ಬಿಸಿ ರಕ್ತ ನನ್ನ ಕಾಲಿಗೆ ಅಭಿಷೇಕ ಆಗುತ್ತದೆ. ಎಚ್ಚರ ಮಗನೇ. ಗೌಡ, ವಿಷ್ಣುದಾದ ಸಾಮಾನ್ಯದವನಲ್ಲ, ರಾಜ್ಯಗತ ಕಿರಾತಕ. ಸಾಮಾನ್ಯ ಹೇಳ್ತಿರುವೆ, ಹೋಗೋ ಇಲ್ಲಿಂದ. ಎಲ್ಲದಿದ್ದರೆ ನೀನು ಗಳಿಸಿರುವ ಕೋಟಿ ಕೋಟಿ ಆಸ್ತಿಯನ್ನು ಹಣಭೋಷದ ಹಿಂದೆ ನಿನ್ನ ಅಂತಿಮ ಯಾತ್ರೆ ನಾನು ಬೆಳಬೇಕಾಗುತ್ತದೆ. ಇವಳಿಂದ ನನಗೆ ತುಂಬಾ ಕೆಲಸವಾಗಬೇಕಾಗಿದೆ. ಈಗಲೇ ಎದುರು ಹಾಕಿಕೊಂಡರೆ ಮುಂದೆ ನನಗೆ ತೊಂದರೆ ಆಗುತ್ತದೆ. ಇವಳನ್ನು ಮತ್ತೆ ನೋಡಿಕೊಂಡರಾಯ್ತು. ಎಷ್ಟು ನನ್ನನ್ನು ಕ್ಷಮಿಸಿಬಿಡು, ನಾನಿನ್ನು ಬರುತ್ತೇನೆ. ಹೋಗಲೇ ಹೋಗು ಗೌಡ. ಊಟವಿಲ್ಲದೆ 40 ದಿವಸ ಬದುಕಬಹುದು, ನೀರಿಲ್ಲದೆ 3 ದಿವಸ ಬದುಕಬಹುದು, ಗಾಳಿ ಇಲ್ಲದೆ 8 ನಿಮಿಷ ಬದುಕಬಹುದು. ಆದರೆ ಈ ವಿಷ್ಣುದಾದನ ಎದುರು ಹಾಕಿಕೊಂಡರೆ ಒಂದೇ ಒಂದು ಕ್ಷಣ ಬದುಕುಳಿಯಲು ಸಾಧ್ಯವಿಲ್ಲ. ಯಾರಮ್ಮ ನೀನು? ಇಂಥ ದುಷ್ಟರ ಕೈಲಿ ಹೇಗೆ ಸಿಲುಕಿಕೊಂಡೆ? ಸಭೆಗೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೆ. ಈ ಋಣವನ್ನು ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಆದ್ರೆ ನಾನು ಬುತ್ತಿ ತೆಗೆದುಕೊಂಡು ಹೋಗುವ ಈ ಘಟನೆ ನಡೆದು ಹೋಯಿತು. ಚಿಂತಿಸಬೇಡಮ್ಮ, ಇಂಥ ಸೊಕ್ಕಿನ ಶ್ರೀಮಂತರಿಗೆ ನಾನು ಹುಲಿಯಾಗಿ ಹುಟ್ಟಿ ಬಂದೇನೆ. ಇವನನ್ನು ಬೇಟೆ ಆಡಲು ಕಾದು ಕುಳಿತಿದ್ದೇನೆ. ಇರಲಿ, ತಮ್ಮ ಹೆಸರೇನು? ನನ್ನ ಹೆಸರು ಪಾರ್ವತಿ ಅಂತ. ಅಂದಾಗೆ ಇದೇ ಊರ ಬಡ ರೈತ ಅನಿಸಿಕೊಂಡಿರುವ ಶಿವಶಂಕರನ ಸತಿ ಅಷ್ಟೇ ಇಲ್ಲ, ಆ ನರಸಿಂಹನ ಅತ್ತಿಗೆ. ಹೌದಾ? ಅಳಬೇಡಮ್ಮ, ಅಳಬೇಡ. ಇಂಥ ದುಷ್ಟ ಜನರಿಗೆ ನಾನಿದ್ದೇನೆ. ಈ ಘಟನೆ ನಿಮ್ಮ ಮನೆಯವರಿಗೆ ತಿಳಿಸಬೇಡ, ಮತ್ತೇನಾದರೂ ತೊಂದರೆ ಆಗಬಹುದು. ಆಯ್ತಪ್ಪ, ತೀರ ಬಾತ್ಯಂತೆ ಈ ವಿಷಯ ನೀವು ಯಾರ ಮುಂದೆ ಹೇಳುವುದಿಲ್ಲ. ಅವರ ಅಲ್ರಿ, ನೀವ್ಯಾಕ ಅದನ್ನ ಹೊತ್ಕೊಂಡ್ ಬಂದಿರಿ? ನಾ ಹೇಳಿದ್ನಿ ಅಂದ್ರ ನಾನ ತಗೊಂಬರ್ತಿದ್ನಿ. ಅಲ್ರಿ, ಮನಿಗ್ ಹೋಗಿದ್ದೆ, ಅಪ್ಪರ್ ನೀರಿಗೆ ಹೋಗ್ಯಾರ ಅಂತ ಹೇಳಿದ್ರು, ಅದಕ್ಕೆ ನಾ ನಿಮ್ಮಿಂದ ಬಂದೆ. ಹೌದು, ಯಾಕೆ ತಡಾತ್ರಿ ನೀವು ಬರೋದು? ಇಲ್ಲ ಮದ್ರಂಗಿ, ನಾನು ಹೋಗಬೇಕಾದ್ರೆ ಮತ್ತೆ ದಾರಿಯಲ್ಲಿ ಆ ವಿಕ್ರಾಂತ ಗೌಡ ಬಾಯಿಗೆ ಬಂತ ಮಾತಾಡಿ 5 ಏಳದ ಸಮಯಕ್ಕೆ ಸರಿ ಬಂದು ಇವರು ನನ್ನ ಮಾನ ಪ್ರಾಣ ಕೋಡಿ ಕಾಪಾಡಿಕೊಂಡು ಬಂದಿದ್ದಾರೆ. ಹೌದನ್ರಿ? ಆ ಗೋಡ್ ನಮ್ಗೆ ಹಿಂಗಂದ, ಆ ಗೋಡ್ ನಮ್ ಕೈಯ ಸಿಗಬೇಕಾಗಿತ್ತು, ಅವ್ನ ಚಕ್ಕನ ಕಟ್ಬಿಡ್ತಿದ್ದ. ಅಲ್ರಿ, ನೀವ್ ಯಾರಂತಂದ ನಮಗೊಬ್ರು ಗೊತ್ತಿಲ್ಲ. ನಮ್ಮ ಅವ್ವರನ್ನ ಕಾಪಾಡಿದ್ದಕ್ಕೆ ನಿಮ್ಗ ತುಂಬಾ ಧನ್ಯವಾದ. ಇರಲಮ್ಮ, ಇದು ನನ್ನ ಕರ್ತವ್ಯ. ಇರಲಿ ಮದ್ರಂಗಿ, ಇಲ್ಲ ನಡೆದ ವಿಷಯ ಮನೆಯಲ್ಲಿ ಒಟ್ಟೆ ಹೇಳಬಾರದು. ಆಯ್ತ್ರಿ, ಅವ್ರು ಹೇಳಂಗಿಲ್ಲ. ಸರಿಯಾಗಿದೆ, ಹೋಗೋಣ. ಬರ್ರಿ. ನಾವಿನ್ನ ಹೋಗಿ ಬರ್ತೀವಿ. ಗೌಡ, ಇನ್ನು ನಡೆಯುವುದು ಅಸಲಿ ಆಟ.
ಮಾಡಲಿಲ್ಲ ರೌಡಿ ಸಂಬಲ್ಯಾರಲ್ಲೂ ಆಗಲ್ಲ ರಕ್ತ ನೋಡ್ದೆ ನಾ ನಿದ್ದೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಉಳಿಸಿಕೊಡಲ್ಲ ಪ್ರೀತಿಲೇ ಮಾಡದೆ ಲೈಫ್ ಇಲ್ಲ ರೌಡಿ ಸಂಬಲ್ಯಾರಲ್ಲೂ ಆಗಲ್ಲ नायक नहीं कल नायक हूँ मैं नायक नहीं कल नायक हूँ मैं बंद 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 रणधीर बंद 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 चिटिಕೊಂಡು बंद 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 रणधीर बंद 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 चिटिಕೊಂಡು la 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 ನಾನು ಅಂದುಕೊಂಡ ಕಾರ್ಯ ಇನ್ನುವರೆಗೆ ಯಾವುದು ತೆಪ್ಪಿಲ್ಲ ತಪ್ಪದೂ ಇಲ್ಲ ನಾನು ಈ ಮನೆಗೆ ಶ್ರೀಮಂತನಾಗಬೇಕು ಆ ಐಶ್ವರ್ಯವನ್ನು ಮದುವಾಗಿ ನನ್ನ ಮೋದವನ್ನು ತೀರಿಸಿಕೊಂಡು ನಂತರ ಈ ನಿನ್ನ ಎಲ್ಲ ಆಸ್ತಿಗೆಲ್ಲ ನಾನು ಒಡೆಯನಾಗಿ ಅವಳನ್ನು ಯಮನ ಪಾದಕ್ಕೆ ಸೇರಿಸಿದರಾಯಿತು. ನೀನು ಅಷ್ಟೇ ಆದಷ್ಟು ಬೇಗ ಮುಗಿಸುವನೇ ಮಗನ. ಡ್ಯಾಡಿ ಏನ್ ಮಾಡ್ತಾ ಇದ್ದೀರಾ? ಐಶ್ವರ್ಯ, ಮಾವನವರು ಮನೆಯಲ್ಲಿಲ್ಲ, ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಹೌದು ಮಾವ, ಕೆಲಸ ಇತ್ತು, ಅದಕ್ಕೆ ಕೇಳಿದೆ. ಐಶ್ವರ್ಯ, ನಿನ್ನ ಅಂದ ಚಂದ ಸೌಂದರ್ಯ ನೋಡಲು ನನಗೆ 2 ಕಣ್ಣುಗಳು ಸಾಲದು. ನನ್ನ ಕಣ್ಣಿಗೆ ತಂಪು ಮಾಡಿದೆ, ಮನಸ್ಸಿಗೆ ಇಂಪು ಮಾಡಿದೆ. ಆದಷ್ಟು ಬೇಗ ನಾವಿಬ್ಬರು ಮದುವೆಯಾಗಿ ಸುಖದಿಂದ ತೇಲಾಡೋಣ. ಏನಂತೀಯ? ಏನು ಮದ್ವೆನಾ? ಮಾವ, ನಾನು ನಿನ್ನನ್ನು ಮದುವೆ ಆಗುದು ಕನಸಿನ ಮಾತು. ಹೋಗಿ ಹೋಗಿ ನಾನೊಬ್ಬ ರೌಡಿನ ಮದುವೆ ಆಗ್ಬೇಕಾ? ದಿನ ಬೆಳಗಾದ್ರೆ ಸಾಕು ಸಾರಾಯಿ ಕೊಟ್ಟು ಸಿಗರೇಟ್ ಸೇದುವ ನಿನ್ನನ್ನ ನಾನ್ ಮದುವೆ ಆಗ್ಬೇಕಾ? ನಾಗವಲ್ಲಿ ನಾಗವಲ್ಲಿ ಏನು ಕಮ್ಮಿ ಆಗಿದೆ ಇಲ್ಲಿ. ನಿನ್ನ ತಂದನೇ ಹೇಳಿದ್ದಾನೆ ನೀನು ನನಗೆ ಸ್ವಂತ ಅಂತ. ನೀನು ಏನೇ ಹೇಳಿದ್ರು ಡಾಕ್ಟರ್, ನೀನು ನನಗೆ ಬೇಕು ಅಷ್ಟೇ. ಕಂಡ ಹೆಂಗಸರನ್ನು ನೋಡಿ ಚೊಲ್ಲು ಸುರಿಸುವ ನಿನ್ನನ್ನ ನಾನ್ ಮದುವೆ ಆಗ್ಬೇಕಾ? ನೋಡು ಮಾವ, ದಿನ ಬೆಳಗಾದ್ರೆ ಸಾಕು ಬರೀ ಲಾಂಗು ಮಚ್ಚು ರಕ್ತದೊಂದಿಗೆ ಆಟ ಆಡುವ ನಿನ್ನ ಜೊತೆ ನಾನ್ ಮದ್ವೆ ಆಗ್ಬೇಕಾ? ನನ್ನ ಲೈಫು ನನ್ನಿಷ್ಟ. ನಾನು ಏನು ಬೇಕಾದರೂ ಮಾಡುತ್ತೇನೆ, ಅದು ನನ್ನಿಷ್ಟ. ನೀನು ನನಗೆ ಬೇಕು ಅಷ್ಟೇ. ಬೇಕು ಅಂದ ತಕ್ಷಣ ಸಿಗೋಕೆ ನಾನೇನು ಬಜಾರ್ದಲ್ಲಿ ಸಿಗುವ ಹಣ್ಣಲ್ಲ. ನೋಡ್ ಮಾವ, ನನ್ ಲೆವೆಲ್ ಏನು ನಿನ್ ಲೆವೆಲ್ ಏನು? ನಿನ್ನನ್ನ ನಾನ್ ಮದ್ವೆ ಆಗ್ಬೇಕಾ? ಲೇಶ್ವರ್ಯ, ನನ್ನ ಸಿಟ್ಟನ್ನು ನತ್ತಿಗೇರಿಸಬೇಡ.
ನಾನು ಮನಸ್ಸು ಮಾಡಿದರೆ ಮುಗೀತು. ನೀನು ಎಂದೋ ನನ್ನ ಸತ್ತವಳು. ನನ್ನನ್ನು ಒಪ್ಪಿ ಮದುವೆ ಆದರೆ ಒಳ್ಳೆಯದು, ಇಲ್ಲದಿದ್ದರೆ ಬಲವಂತವಾಗಿ ಬಲಾತ್ಕಾರವಾಗಿ ನಿನ್ನನ್ನು ಮದುವೆ ಆಗಬೇಕಾಗ್ತದೆ. ಬಲು ಎಚ್ಚರ. ನೀನು ಒಬ್ಬ ಗಂಡಸ, ಕೋಟ್ಯಾಧಿಪತಿಯ ಮಗಳಾದ ನನ್ನನ್ನ ನೀನು ಮದುವೆ ಆಗ್ತೀಯ? ಅದು ನಿನ್ನ ಕನಸಿನ ಮಾತು. ಈಶ್ವರ! ನಾನು ಗಂಡಸು ಹೌದು ಅನ್ನೋದು ನಿನಗೆ ತೋರಿಸುವೆ. ನೀವು ಅಂದರೆ ಈಗಲೇ ನೀ ಬೇಡ ಅಂದರೆ ನಿನ್ನ ಮದುವೆ ಆದ ನಂತರ ತೋರಿಸುವೆ. ನೋಡು, ನೀನು ಇದೇ ರೀತಿ ವರ್ತಿಸಿದ್ರೆ ನನ್ನ ತಂದೆ ಮುಂದೆ ಈ ವಿಷಯ ಹೇಳ್ಬೇಕಾದಿತ್ತು. ಎಚ್ಚರ. ನನಗೇನು ಭಯವಿಲ್ಲ. ಆದಷ್ಟು ಬೇಗ ಇವಳ ದೇಹವನ್ನು ಸೌದು ನಂತರ ಬೀದಿಯಲ್ಲಿ ಬಿಸಾಕಿದರಾಯಿತು. ಐಶ್ವರ್ಯ, ಹೋಯಿತು ಇಂದು ನಿನ್ನ ಪ್ರಾಣ. ಗೌಡ್ರೆ 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 ಸಂಗು, ಏನಾಯ್ತು? ನನ್ನ ತಂದೆಯವರು ಮನೆಯಲ್ಲಿಲ್ಲಬ್ಬ. ಅವರ ಹೊಲದಾಗ 25 ಆಳ ಕಳ್ಸಂತೇಳಿ ಕಳ್ಸಿದ್ರಿ ಅಲ್ರಿ. ಸಿಗ್ಲಿಲ್ಲ ಅಂದ್ರ ಒಂದು ಫೋನ್ ಮಾಡಿ ಹೇಳ್ಬೇಕಿಲ್ರಿ ಅವ್ರು. ಒಟ್ಟ ಕುಂತ್ 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 ಸಾಕಾತ್ರಿ. ಹೆಂಗ ಮಾಡುದ್ರಿ ನಾವು ಜೀವನಾರ ಅಲ್ರಿ? ನಾವು ಒಬ್ಬ ಕುಂದ್ರ ಕಬ್ಬಿನ ಹೊಲ್ದಾಗ ಹೆಂಗ ಮಾಡುದು ಹೇಳ್ರಿ? ಇದು ಸರಿ ಅನ್ಸತ್ನಾರಿ ನಮ್ ಗೌಡ್ರಿಗೆ? ಅದೆಲ್ಲ ಆಗುದಿಲ್ರಿ ಅವರ. ಅವ್ರಿಗೆ ಬಂದಿಂದ ಹೇಳ್ರಿ, ಹಿಂಗ ಸಂಗು ಬಂದಿದ್ದ ಆಳ್ ಕಳ್ಸಂತಂದನ, ಕಳ್ಸಿಲ್ಲ ಅಂತ ಹೇಳ್ರಿ. ನೋಡ್ ಸಂಗು, ಬಾಗಲಕೋಟೆಯಲ್ಲಿ ನನ್ನ ಚೂರು ಸ್ವಲ್ಪ ಕೆಲಸ ಇದೆ. ಆದಷ್ಟು ಬೇಗ ಈ ಕಾರ್ ಚಾವಿ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಂಡ ನಾನಿನ್ನ ಹೋಗ್ತೀನಿ. ಅವರ ಹೋಗುಣ್ರಿ. ನೀವು ಬಾಗಲಕೋಟಿಗಾರ ಕರೀರಿ, ಕೊಲ್ಲಾಪುರ್ಗಾರ ಕರೀರಿ, ಮಂಗಳೂರಿಗಾರ ಕರೀರಿ. ಲಾಸ್ಟಿಗೆ ಸೌದತ್ತಿ ಎಲ್ಲಿ ಕಾಣೇನಾ ಎಲ್ಲವೂ ಎಲ್ಲಿ ಕಾಣೇನಾ ಅಲ್ಲಿಗಾರ ಹೋಗುಣ್ರಿ ಅವರ. ಒಟ್ಟು ಹೋಗಿ ಮಸ್ತ ಶಿಸ್ತ ಪಕ್ಕಿ ಹೋಗಿ ಬರೋಣ್ರಿ ಅವರ. ಬರ್ರಿ ದಡಗನ ಹೋಗುಣ. ಬರುವಾಗ ಲೋಕಾಪುರ ಕ್ರಾಸ್ನಾಗ ಆದ್ ಬರ್ತಿರ್ತೇವ್ರಿ. ಹಂಗ ಬರುವಾಗ ಮತ್ ಮುಳೂರು ರಾಮದುರ್ ತೇರ್ ಬಜಾರ್ ರೀ. ಡುಮ್ಮನ್ ಹಾಕೊಂಡ್ ನೋಡ್ರಿ ನೀವು. ನೋಡ್ಬೇಕಿಲ್ರಿ, ಬಜ್ಜಿ ಬಿಡ್ತಿದ್ಲ್ರಿ ಆಕೆ. ಅದ್ರ ಬಜ್ಜಿ ಬಿಡ್ತಿದ್ದಿಲ್ರಿ ಆಕೆ. ಬಟ ಇದ್ದಿದ್ದಿಲ್ರಿ ಆಕೆ. ಅಷ್ಟು ಮಸ್ತ್ ಬಿಡ್ತಿಲ್ರಿ ಆಕೆ ಅಕ್ಕಾರ. ಬರ್ರಿ, ಲಘು ಹೊತ್ತಾಕತಿ. ಬಿಸಿ ಬಿಸಿ ಸುಡು ಬಜ್ಜಿ ತಿಂದ ಬರೋನ್. ಬರ್ರಿ ಬರ್ರಿ, ನಿಮ್ಗೆ ಗೊತ್ತಾಗಲ್ ಬರ್ರಿ. ಜಸ್ಟ್ ಮಿಸ್ ಆದ. ಆ ಸಂಗು ಬರದಿದ್ದರೆ ಐಶ್ವರ್ಯ ನಿನಗೊಂದು ಗತಿ ಕಾಣಿಸ್ದಲೇ ಅಲ್ಲ. ಇವತ್ತು ತಪ್ಪಿದರಾಯ್ತು, ಮತ್ತೆ ಸಮಯ ಬಂದ ನೋಡಿಕೊಳ್ಳಲೇ ಅಲ್ಲ. ಆಗಲಿ